ಹಸಿರು ಗದ್ದೆಗಳ ನಡುವೆ ಇರುವ ಒಂದು ಚಿಕ್ಕ ಕಾಡು ಹಟ್ಟಿಯ ಮುಂದೆ ಒಂದು ಕ್ಯೂಟ್ ತೋಳ ಹೊಟ್ಟೆ ಹಿಡಿದು ನಿಂತಿದೆ. ಅದರ ಕಣ್ಣುಗಳ ಹಸಿವಿನಿಂದ ತಕ್ಷಣವೇ ಏನಾದರೂ ತಿನ್ನಬೇಕು ಅನ್ನೋ ಹಾವಳಿಯಲ್ಲಿದ್ದಂತೆ ತೋರುತ್ತದೆ. ಅದು ಅಡಿಗೆ ಮನೆ ಕಡೆ ನೋಡುತ್ತದೆ. ಏಪ್ರಾನ್ ಧರಿಸಿರುವ ಜಾಣ ತೋಳ ಅಮ್ಮ ಒಂದು ಕೋಣೆಯಲ್ಲಿರುವ ಆಲೂಗಡ್ಡೆಗಳನ್ನು ತೋಳನಿಗೆ ತೋರಿಸುತ್ತಾ, ಹೋಗು ತಿನ್ನಕ್ಕೆ ಬಿಸ್ಕಟ್ಟು ಮಾಡ್ಕೊ ಅಂತ ಹೇಳುತ್ತಾಳೆ. ಆದರೆ ತೋಳ ಆಲಸ್ಯದಿಂದ ಬಾಯರಿಸಿ ಕುರ್ಚಿಯಲ್ಲೇ ಕುಳಿತುಕೊಂಡಿರುತ್ತದೆ. ತೋಳ ಮೃದುವಾದ ಸೋಫಾದ ಮೇಲೆ ತಲೆಗೆ ಕೈ ಹಾಕಿಕೊಂಡು ಕುಳಿತಿದ್ದು, ನೆಲದ ಮೇಲೆ ಬಿದ್ದಿರುವ ಆಲೂಗಡ್ಡೆ ಹತ್ತ ಬೆರಳು ತೋರಿ, ನೀನೇ ಬಾಯಿ ಇಲ್ಲಿ ಎಂದು ಮಾತಾಡುತ್ತದೆ. ಆಲೂಗಡ್ಡೆ ಅಚ್ಚರಿ ಮುಖವಿಟ್ಟು ತೋಳನತ್ತ ನೋಡುವಂತೆ ತೋರುತ್ತದೆ. ಆಲೂಗಡ್ಡೆಯ ಸುತ್ತ ಜಾದೂಗರಿ ಕಿರಣಗಳು ಹೊಳೆಯುತ್ತವೆ. ಅದು ನಿಧಾನವಾಗಿ ಉರುಳುತ್ತಾ ತೋಳನತ್ತ ಬರುತ್ತದೆ. ಅದರ ಮೇಲೆ ಚಿಕ್ಕ ಚಿಕ್ಕ ಕಣ್ಣುಗಳು ಮತ್ತು ಆಶ್ಚರ್ಯ ಮುಖ ಉಂಟಾಗಿದೆ. ಆಲೂಗಡ್ಡೆ ತಪ್ಪಾಗಿ ಫ್ರಿಡ್ಜ್ನ ಬಾಗಿಲು ತಳ್ಳಿಕೊಂಡು ಒಳಗೆ ಉರುಳುತ್ತದೆ. ಆವಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಚಿಕ್ಕ ಚಿಕ್ಕ ಹಿಮದ ಕಡ್ಡಿಗಳು ಅದರ ಮೇಲೆ ಹುಟ್ಟುತ್ತವೆ. ಫ್ರಿಡ್ಜ್ನಿಂದ ಹೊರಬಂದು ಆಲೂಗಡ್ಡೆ ತೋಳನ ಕಾಲಿಗೆ ತಲುಪುತ್ತದೆ. ತೋಳ ಮೊದಲಿಗೆ ಖುಷಿಯಿಂದ ಕಣ್ತುಂಬಿಕೊಳ್ಳುತ್ತಾ, ಆದರೆ ಅದನ್ನು ಕೈಗೆ ತಗೊಳ್ಳುತ್ತಿದ್ದಂತೆ ಅದು ಗಟ್ಟಿ ಕಲ್ಲಿನಂತಿದ್ದು ತೋಳ ಆಶ್ಚರ್ಯದಿಂದ ತನ್ನ ಮುಖ ಬದಲಾಯಿಸುತ್ತೆ. ತೋಳ ತನ್ನ ತಲೆಗೆ ಶೆಫ್ ಹ್ಯಾಟ್ ಹಾಕಿಕೊಂಡು ಫ್ರೋಜನ್ ಆಲೂಗಡ್ಡೆ ಕತ್ತರಿಸಲು ಚಾಕು ಬಳಸುತ್ತದೆ. ಆದರೆ ಚಾಕು ಬಿದ್ದಂತೆ ತಿರುಗು ಹಾರಿ ಬೀಗುತ್ತದೆ. ತೋಳದ ಮುಖದಲ್ಲಿ ಕೋಪ, ಗಾಬರಿ, ಹಾಸ್ಯ ಎಲ್ಲವೂ ತೋರಿಸುತ್ತದೆ. ತೋಳ ಅಮ್ಮ ಅಡಿಗೆ ಮನೆಗೆ ಬಂದು ಪಕ್ಕದಲ್ಲಿ ನಿಂತು ತೋಳನ ಪ್ರಯತ್ನ ನೋಡಿ ನಗುತ್ತಾಳೆ. ಆಲೂಗಡ್ಡೆ ತವರಲು ತೋರಿ ನಗುತ್ತಾ ಹೇಳುತ್ತಾಳೆ, ಇದಕ್ಕೆ ಬೇಕಪ್ಪ ಆಲಸ್ಯ. ತೋಳ ಕೊನೆಗೆ ಎದ್ದುಕೊಂಡು ಹೊಸ ಹಸಿ ಆಲೂಗಡ್ಡೆಯನ್ನು ತೆಗೆದುಕೊಂಡು ಸಿಪ್ಪೆ ತೆಗೆದು ಅಡಿಗೆ ಶುರು ಮಾಡುತ್ತೆ. ಅದರ ಮೇಲೆ ಒಂದು ಲೈಟ್ ಬಲ್ಬ್ ಆಲೋಚನೆಯಂತೆ ಹೊಳೆಯುತ್ತದೆ. ಅವಾಗ ತೋಳ ತನ್ನ ಅಮ್ಮನ ಜೊತೆ ಕುಳಿತು ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ತಿನ್ನುತ್ತಾ ಮೊಗ ತುಂಬಾ ನಗು ಮಾಡುತ್ತೆ. ಹಿಂದಿನ ಗೋಡೆ ಮೇಲೆ ಒಂದು ಪೋಸ್ಟರ್, ಮೊದಲು ಕೆಲಸ ನಂತರ ರುಚಿ ಅನ್ನೋದು ಇರುತ್ತದೆ. ನೋಡುವಂತೆ ತೋರುತ್ತದೆ. ಆಲೂಗಡ್ಡೆಯ ಸುತ್ತ ಜಾದೂಗರಿ ಕಿರಣಗಳು ಹೊಳೆಯುತ್ತವೆ. ಅದು ನಿಧಾನವಾಗಿ ಉರುಳುತ್ತಾ ತೋಳನತ್ತ ಬರುತ್ತದೆ. ಅದರ ಮೇಲೆ ಚಿಕ್ಕ ಚಿಕ್ಕ ಕಣ್ಣುಗಳು ಮತ್ತು ಆಶ್ಚರ್ಯ ಮುಖ ಉಂಟಾಗಿದೆ. ಆಲೂಗಡ್ಡೆ ತಪ್ಪಾಗಿ ಫ್ರಿಡ್ಜ್ನ ಬಾಗಿಲು ತಳ್ಳಿಕೊಂಡು ಒಳಗೆ ಉರುಳುತ್ತದೆ. ಆವಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಚಿಕ್ಕ ಚಿಕ್ಕ ಹಿಮದ ಕಡ್ಡಿಗಳು ಅದರ ಮೇಲೆ ಹುಟ್ಟುತ್ತವೆ. ಫ್ರಿಡ್ಜ್ನಿಂದ ಹೊರಬಂದು ಆಲೂಗಡ್ಡೆ ತೋಳನ ಕಾಲಿಗೆ ತಲುಪುತ್ತದೆ. ತೋಳ ಮೊದಲಿಗೆ ಖುಷಿಯಿಂದ ಕಣ್ತುಂಬಿಕೊಳ್ಳುತ್ತಾ, ಆದರೆ ಅದನ್ನು ಕೈಗೆ ತಗೊಳ್ಳುತ್ತಿದ್ದಂತೆ ಅದು ಗಟ್ಟಿ ಕಲ್ಲಿನಂತಿದ್ದು ತೋಳ ಆಶ್ಚರ್ಯದಿಂದ ತನ್ನ ಮುಖ ಬದಲಾಯಿಸುತ್ತೆ. ತೋಳ ತನ್ನ ತಲೆಗೆ ಶೆಫ್ ಹ್ಯಾಟ್ ಹಾಕಿಕೊಂಡು ಫ್ರೋಜನ್ ಆಲೂಗಡ್ಡೆ ಕತ್ತರಿಸಲು ಚಾಕು ಬಳಸುತ್ತದೆ. ಆದರೆ ಚಾಕು ಬಿದ್ದಂತೆ ತಿರುಗು ಹಾರಿ ಬೀಗುತ್ತದೆ. ತೋಳದ ಮುಖದಲ್ಲಿ ಕೋಪ, ಗಾಬರಿ, ಹಾಸ್ಯ ಎಲ್ಲವೂ ತೋರಿಸುತ್ತದೆ. ತೋಳ ಅಮ್ಮ ಅಡಿಗೆ ಮನೆಗೆ ಬಂದು ಪಕ್ಕದಲ್ಲಿ ನಿಂತು ತೋಳನ ಪ್ರಯತ್ನ ನೋಡಿ ನಗುತ್ತಾಳೆ. ಆಲೂಗಡ್ಡೆ ತವರಲು ತೋರಿ ನಗುತ್ತಾ ಹೇಳುತ್ತಾಳೆ, ಇದಕ್ಕೆ ಬೇಕಪ್ಪ ಆಲಸ್ಯ. ತೋಳ ಕೊನೆಗೆ ಎದ್ದುಕೊಂಡು ಹೊಸ ಹಸಿ ಆಲೂಗಡ್ಡೆಯನ್ನು ತೆಗೆದುಕೊಂಡು ಸಿಪ್ಪೆ ತೆಗೆದು ಅಡಿಗೆ ಶುರು ಮಾಡುತ್ತೆ. ಅದರ ಮೇಲೆ ಒಂದು ಲೈಟ್ ಬಲ್ಬ್ ಆಲೋಚನೆಯಂತೆ ಹೊಳೆಯುತ್ತದೆ. ಅವಾಗ ತೋಳ ತನ್ನ ಅಮ್ಮನ ಜೊತೆ ಕುಳಿತು ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ತಿನ್ನುತ್ತಾ ಮೊಗ ತುಂಬಾ ನಗು ಮಾಡುತ್ತೆ. ಹಿಂದಿನ ಗೋಡೆ ಮೇಲೆ ಒಂದು ಪೋಸ್ಟರ್, ಮೊದಲು ಕೆಲಸ ನಂತರ ರುಚಿ ಅನ್ನೋದು ಇರುತ್ತದೆ.